ಸ್ನೇಹಿತರೆ, ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ, ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಬಿಗಿನರ್ಸ್ ಇನ್ವೆಸ್ಟರ್ ಆಗಿದ್ದೀರಾ ಅಂದರೆ ಈ ಒಂದು ವೆಬ್ಸೈಟ್ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಈ ವೆಬ್ಸೈಟಲ್ಲಿ ನೀವು ಒಂದು ಕಂಪನಿಯ ಫುಲ್ ಡಾಟಾವನ್ನು ನೀವು ಇಲ್ಲಿ ಅನಲೈಸ್ ಮಾಡ್ಬೋದು. ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ, ಮಾರ್ಕೆಟ್ ಕ್ಯಾಪಿಟಲ್, ಪ್ರತಿಯೊಂದು ಡೀಟೇಲನ್ನು ಸ್ನೇಹಿತರೆ ಈ ಒಂದು ಆ್ಯಪಲ್ಲಿ ನೀವು ಒಂದೇ ಕ್ಲಿಕ್ಕಲ್ಲಿ ನೀವು ಚೆಕ್ ಮಾಡ್ಕೋಬೋದು. ನಿಮಗೆ ಯಾವುದೇ ಕಂಪ್ನಿ ಹೆಸರನ್ನು ನೀವು ಇಲ್ಲಿ ಈ ಒಂದು ವೆಬ್ಸೈಟಲ್ಲಿ ಹಾಕಿದರೆ ಸಾಕು, ಆ ಒಂದು ಕಂಪನಿಯ ಫುಲ್ ಡೀಟೇಲಲ್ಲಿ ನೀವು ಚೆಕ್ ಮಾಡ್ಬೋದು. ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್, ಹಾಗೆಯೇ ನ್ಯೂಸು, ಇವೆಂಟ್ಸ್ ಎಲ್ಲ ಕೂಡ ನಿಮಗೆ ಈ ಒಂದು ಆ್ಯಪಲ್ಲಿ ಸಿಗುತ್ತೆ. ಯಾವುದು ಈ ವೆಬ್ಸೈಟು, ಹೇಗೆ ಈ ಒಂದು ವೆಬ್ಸೈಟನ್ನು ಯೂಸ್ ಮಾಡೋದಂತ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಬನ್ನಿ ಸ್ನೇಹಿತರೆ, ಇದೀಗ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ನಿಮ್ಮ ಮೊಬೈಲಲ್ಲಿರುವಂಥ ಗೂಗಲ್ ಕ್ರೋಮ್ ಅಥವಾ ಯಾವುದೇ ರೀತಿ ವೆಬ್ ಬ್ರೌಸರ್ನ ಓಪನ್ ಮಾಡಿ. ಓಪನ್ ಆದಮೇಲೆ ಸ್ನೇಹಿತರೆ ಇಲ್ಲಿ ಸರ್ಚಲ್ಲಿ ಸ್ಕ್ರೀನರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಆದಮೇಲೆ ಇಲ್ಲಿ ಮೊದಲನೇ ಒಂದು ವೆಬ್ಸೈಟು ಸ್ಕ್ರೀನರ್ ಅಂತ ಇದೆ, ನೋಡ್ತಾ ಇರ್ಬೋದು. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಸರ್ಚ್ ಫಾರ್ ಅ ಕಂಪನಿ ಅಂತ ಇರುತ್ತೆ. ಇಲ್ಲಿ ಸ್ನೇಹಿತರೆ ನೀವು ನಿಮಗೆ ಬೇಕಾದ ಕಂಪನಿಯ ನೇಮನ್ನು ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಸಾಕು. ಈಗ ಎಕ್ಸಾಂಪಲ್ಗೆ ನಾನು ಎಸ್ ಬ್ಯಾಂಕ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ತೇನೆ. ಇಲ್ಲಿ ಎಸ್ ಬ್ಯಾಂಕ್ ಲಿಮಿಟೆಡ್ ಅಂತ ಬಂದು ನೋಡ್ತಾ ಇರ್ಬೋದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಸ್ ಬ್ಯಾಂಕಿನ ಫುಲ್ ಡೀಟೇಲ್ಸ್ ಇಲ್ಲಿ ಡಾಟಾ ಇಲ್ಲಿ ಓಪನ್ ಆಗಿದೆ, ನೋಡ್ತಾ ಇರ್ಬೋದು. ಸಮ್ಮರಿಯಲ್ಲಿ ಈ ಒಂದು ಶೇರ್ ಪ್ರೈಸು 19.60 ಇದೆ. ಹಾಗೆ -2.05% ಡೌನ್ ಆಗಿದೆ ಪ್ರೈಸು. ಆನಂತರ ಇಲ್ಲಿ ಕೀ ಪಾಯಿಂಟ್ಸ್ ಅಂತ ಇರುತ್ತೆ ಸ್ನೇಹಿತರೆ, ನೀವು ಇಲ್ಲಿ ಕೀ ಪಾಯಿಂಟ್ಸನ್ನು ಕೂಡ ಚೆಕ್ ಮಾಡಿ ತಿಳ್ಕೊಬೋದು. ಇಲ್ಲಿ ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಗೂಗಲ್ ಅಕೌಂಟನ್ನು ಹಾಕಿ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಫ್ರೀ ಅಕೌಂಟು, ಯಾವುದೇ ರೀತಿ ಅಮೌಂಟ್ ಇಲ್ಲಿ ಫೀಸ್ ಇರಲ್ಲ. ಫ್ರೀಯಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಕೀ ಪಾಯಿಂಟ್ಸ್ ಎಲ್ಲನೂ ಕೂಡ ನೀವು ಇಲ್ಲಿ ತಿಳಿಬೋದು. ಹಾಗೆ ಇಲ್ಲಿ ಚಾರ್ಟ್ ಅಂತ ಇರುತ್ತೆ, ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ಮ್ಯಾಕ್ಸಿಮಮ್ ಚಾರ್ಟ್ ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ಕಂಪನಿ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿವರೆಗೂ ಹೇಗೆ ಪರ್ಫಾರ್ಮೆನ್ಸ್ ನೀಡ್ತಾ ಇದೆ ಅಂತ ಇಲ್ಲಿ ಈ ಒಂದು ಚಾರ್ಟಲ್ಲಿ ನೀವು ತಿಳ್ಕೊಬೋದು. ಈ ಒಂದು ಎಸ್ ಬ್ಯಾಂಕ್ ಸ್ನೇಹಿತರೆ ನೋಡ್ತಾ ಇರ್ಬೋದು 2018 ಸುಮಾರಿಗೆ 393 ರೂಪಾಯಿ ಇತ್ತು ಈ ಒಂದು ಎಸ್ ಬ್ಯಾಂಕ್ ಶೇರ್ ಪ್ರೈಸು. ಬಟ್ ಇವಾಗ ಕೇವಲ 19 ರೂಪಾಯಿಗೆ ಬಂದಿದೆ, ನೋಡ್ತಾ ಇದ್ದೀರಾ. ಆನಂತರ ಸ್ನೇಹಿತರೆ ನೀವು ಇಲ್ಲಿ ಈ ಒಂದು ಕೀ ಪಾಯಿಂಟ್ಸ್ ಕೆಳಗಡೆ ಮಾರ್ಕೆಟ್ ಕ್ಯಾಪಿಟಲ್ನ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಅಂದರೆ ನೀವು ಇನ್ವೆಸ್ಟ್ ಮಾಡುವಂಥ ಅಥವಾ ನೀವು ಸರ್ಚ್ ಮಾಡಿರುವಂಥ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಎಸ್ ಬ್ಯಾಂಕಿನ ಮಾರ್ಕೆಟ್ ಕ್ಯಾಪಿಟಲ್ 61,480 ಕೋಟಿ ಇದೆ. ಹಾಗೆಯೇ ಕರೆಂಟ್ ಪ್ರೈಸಲ್ಲಿ 19.60. ಹಾಗೆ ಹೈ ಲೋ 27ವರೆಗೂ ಹೈ ಆಗಿದೆ. ಹಾಗೆ ಲೋ ಆಗಿರೋದು 16 ರೂಪಾಯಿಗೆ. ಹಾಗೆಯೇ ಇಲ್ಲಿ ಸ್ಟಾಕ್ P&E ಇರುತ್ತೆ, ಬುಕ್ ವ್ಯಾಲ್ಯೂ, ಪೇಸ್ ವ್ಯಾಲ್ಯೂ, ಹೀಗೆ ನಿಮಗೆ ಬೇಕಾಗಿರೋ ಡೀಟೇಲ್ಸ್ ಇಲ್ಲಿ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಹಾಗೆಯೇ ಇಲ್ಲಿ BSEG NSE ಅಂತ ಇರುತ್ತೆ, ಇಲ್ಲಿ NSE ಮೇಲೂ ಕೂಡ ನೀವು ಚೆಕ್ ಮಾಡ್ಬೋದು ಅಥವಾ BSLೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು ಸ್ನೇಹಿತರೆ. ಆನಂತರ ಇಲ್ಲಿ ಪೇರ್ಸ್ ಅಂತ ಇರುತ್ತೆ, ಇಲ್ಲಿ ನೀವು ಕಂಪ್ಯಾರಿಸನ್ನ ಮಾಡ್ಬೋದು, ಪೇರ್ ಕಂಪ್ಯಾರಿಸನ್ ಅಂತ. ಇಲ್ಲಿ ಸ್ನೇಹಿತರೆ ನಾನು ಸರ್ಚ್ ಮಾಡಿರೋದು ಎಸ್ ಬ್ಯಾಂಕು, ಸೊ ಅದಕ್ಕೆ ನನಗೆ ಇಲ್ಲಿ ಬ್ಯಾಂಕ್ ರಿಲೇಟೆಡ್ ಇರುವಂತಹ ಕಂಪನೀಸೇ ಬಂದಿದೆ, ನೋಡ್ತಾ ಇರ್ಬೋದು. HDFC, ICICI ಬ್ಯಾಂಕ್ ಈ ರೀತಿ ಬಂದಿದೆ. ಇಲ್ಲಿ ಬ್ಯಾಂಕ್ಸೇ ಬಂದಿದೆ ನನಗೆ. ಇಲ್ಲಿ ನೀವು ಒಂದು ವೇಳೆ ನೀವು ಇಲ್ಲಿ ಕಂಪ್ನೀಸನ್ನು ಸರ್ಚ್ ಮಾಡಿದ್ರೆ ಅಂದ್ಕೊಳ್ಳಿ, ನಿಮಗೆ ಇಲ್ಲಿ ಕಂಪ್ಯಾರಿಸನಲ್ಲಿ ಕಂಪ್ನೀಸ್ ಬರುತ್ತೆ, 6 ಕಂಪ್ನೀಸ್ ಬರುತ್ತೆ. ನನಗಿಲ್ಲಿ ಬ್ಯಾಂಕ್ ಸರ್ಚ್ ಮಾಡಿರೋದ್ರಿಂದ 6 ಬ್ಯಾಂಕ್ ಬಂದಿದೆ. ಇಲ್ಲಿ ನೋಡ್ಬೋದು ಸ್ಟಾಕ್ ಪ್ರೈಸು ಮೊದಲಿಗೆ ನೋಡ್ತಾ ಇದ್ದೀರಾ. ಹಾಗೆಯೇ ಇಲ್ಲಿ P&E, ಹಾಗೆ ಮಾರ್ಕೆಟ್ ಕ್ಯಾಪಿಟಲು, ಹಾಗೆ ಡಿವಿಡೆಂಡು, ಹಾಗೆಯೇ NP, ಹಾಗೆ ಕ್ವಾರ್ಟರ್ ಪ್ರಾಫಿಟು, ಹಾಗೆಯೇ ಸೇಲ್ಸ್ ಕ್ವಾರ್ಟರ್, ಹಾಗೆಯೇ ಕ್ವಾರ್ಟರ್ ಸೇಲ್ಸ್, ಹಾಗೆಯೇ ROC ಅಂತ ಇದೆ. ಇಲ್ಲಿ ಸ್ನೇಹಿತರೆ ನೀವು ಇನ್ವೆಸ್ಟ್ ಮಾಡುವಂಥ ಕಂಪನಿಯನ್ನು, ಅಂದರೆ ನೀವು ಇನ್ವೆಸ್ಟ್ ಮಾಡುವಂತಹ ಸ್ಟಾಕನ್ನು ಬೇರೆ 6 ಸ್ಟಾಕ್ಗಳಿಗೆ ಕಂಪ್ಯಾರಿಸನನ್ನು ಮಾಡಿ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಕಂಪ್ಯಾರಿಸನಲ್ಲಿ ಯಾವ ರೀತಿ ಪ್ರಾಫಿಟು, ಪ್ರೈಸ್ ಇದೆ, ಹಾಗೆ ಮಾರ್ಕೆಟ್ ಕ್ಯಾಪಿಟಲ್ ಯಾವ ರೀತಿ ಇದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಹಾಗೆ ಇಲ್ಲಿ ಕ್ವಾರ್ಟರ್ಸ್ ಅಂತ ಇರುತ್ತೆ. ಈ ಒಂದು ಕ್ವಾರ್ಟರ್ಸಲ್ಲಿ ಸ್ನೇಹಿತರೆ ಪ್ರತಿ 3 ತಿಂಗಳಿಗೆ ಯಾವ ರೀತಿ ಕಂಪ್ನಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತ ನೀವು ಇಲ್ಲಿ ತಿಳ್ಕೊಬೋದು. ಮೊದಲಿಗೆ ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೇಲ್ಸ್ ಗ್ರೌತ್ ಇರುತ್ತೆ. ಆನಂತರ ಇಲ್ಲಿ ಇಂಟ್ರೆಸ್ಟು, ಎಕ್ಸ್ಪೆನ್ಸ್ ಇರುತ್ತೆ. ಇಲ್ಲಿ ರೆವೆನ್ಯೂ ಪ್ರತಿ 3 ತಿಂಗಳಿಗೆ ಯಾವ ರೀತಿ ರೆವೆನ್ಯೂ ಇದೆ ಅಂತ ನೀವು ಇಲ್ಲಿ ತಿಳ್ಕೊಬೋದು. ಹಾಗೆ ಇಂಟ್ರೆಸ್ಟು ಪ್ರತಿ 3 ತಿಂಗಳಿಗೆ ಯಾವ ರೀತಿ ಇಂಟ್ರೆಸ್ಟ್ ಕೊಡ್ತಾ ಇದೆ ಅಂತ ನೀವು ಇಲ್ಲಿ ತಿಳ್ಕೊಬೋದು. ಹಾಗೆ ಎಕ್ಸ್ಪೆನ್ಸ್ ಯಾವ ರೀತಿ ಕೊಡ್ತಾ ಇದೆ ಅಂತ ನೀವು ಇಲ್ಲಿ ತಿಳ್ಕೊಬೋದು. ಹಾಗೆಯೇ ಇಲ್ಲಿ ಫೈನಾನ್ಸಿಂಗ್ ಪ್ರಾಫಿಟ್ ಅಂತ ಇದೆ. ಇಲ್ಲಿ ಫೈನಾನ್ಸಿಂಗ್ ಮಾರ್ಜಿನ್, ಅದರ್ ಇನ್ಕಮ್, ಹಾಗೆ ಇಲ್ಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂದರೆ ಯಾವ ರೀತಿ ಟ್ಯಾಕ್ಸ್ ಇದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಹಾಗೆ ನೆಟ್ ಪ್ರಾಫಿಟ್ ಯಾವ ರೀತಿ ಇದೆ ಅಂತಲೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಆನಂತರ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಇರುತ್ತೆ. ನೆಕ್ಸ್ಟು ಕ್ವಾರ್ಟರ್ಸ್ ಆದಮೇಲೆ ಇಲ್ಲಿ ನೀವು ಸರ್ಚ್ ಮಾಡಿರುವಂಥ ಕಂಪನಿ ಯಾವ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಡ್ತಾ ಇದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸ್ನೇಹಿತರೆ ಈ ಒಂದು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನಿಮಗೆ ವರ್ಷದ ಪ್ರಾಫಿಟ್ ಆ್ಯಂಡ್ ಲಾಸ್ ಇಲ್ಲಿ ನಿಮಗೆ ತೋರಿಸಕ್ಕೆ ಸಿಗುತ್ತೆ, ಯಾವ ವರ್ಷದಲ್ಲಿ ಯಾವ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡಿದೆ ಅಂತ. ಇಲ್ಲಿ ರೆವೆನ್ಯೂ, ಇಂಟ್ರೆಸ್ಟ್, ಹಾಗೆ ಎಕ್ಸ್ಪೆನ್ಸ್ ಅನ್ನಂತೆ ನೋಡ್ತಾ ಇರ್ಬೋದು. ಮಾರ್ಚ್ 2014ರಿಂದ ಮಾರ್ಚ್ 2025ವರೆಗೂ ಪ್ರಾಫಿಟ್ ಆ್ಯಂಡ್ ಲಾಸ್ ಯಾವ ರೀತಿ ಕೊಡ್ತಾ ಇದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು.
ಹಾಗೆ ಫೈನಾನ್ಸಿಂಗ್ ಪ್ರಾಫಿಟ್ ಕೂಡ ಚೆಕ್ ಮಾಡ್ಬೋದು. ಹಾಗೆಯೇ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇದೆ, ಹಾಗೆ ನೆಟ್ ಪ್ರಾಫಿಟ್, ಪ್ರತಿಯೊಂದನ್ನು ಕೂಡ ಈ ಒಂದು ವೆಬ್ಸೈಟಲ್ಲಿ ನೀವು ಕ್ಲೀನಾಗಿ ತಿಳ್ಕೊಬೋದು. ಹಾಗೆ ಬ್ಯಾಲೆನ್ಸ್ ಶೀಟ್ ಅಂತ ಇರುತ್ತೆ. ನೆಕ್ಸ್ಟು ಬ್ಯಾಲೆನ್ಸ್ ಶೀಟಲ್ಲಿ ಸ್ನೇಹಿತರೆ ಇಕ್ವಿಟಿ, ಕ್ಯಾಪಿಟಲ್, ರಿವರ್ಸ್ ಡೆಪಾಸಿಟ್, ಬಾರೋವಿಂಗ್, ಹಾಗೆ ಅದರ್ ಲಯಬಿಲಿಟೀಸ್ ಅಂತ ಇರುತ್ತೆ. ಹಾಗೆ ಟೋಟಲ್ ಲಯಬಿಲಿಟೀಸ್ ಇರುತ್ತೆ. ಹಾಗೆ ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್, ಹಾಗೆ ಇನ್ವೆಸ್ಟ್ಮೆಂಟ್, ಅದರ್ ಅಸೆಟ್ಸ್ ಅಂತ ಕೂಡ ಇರುತ್ತೆ. ಟೋಟಲ್ ಆಗಿ ಲಾಸ್ಟಲ್ಲಿ ಟೋಟಲ್ ಅಸೆಟ್ಸ್ ಅಂತ ಇರುತ್ತೆ. ಇಲ್ಲಿ ಲಯಬಿಲಿಟೀಸ್ ಹಾಗೆ ಅಸೆಟ್ಸ್ ಯಾವ ರೀತಿ ವ್ಯಾಲ್ಯೂ ಇದೆ ಅಂತಲೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು ಈ ಒಂದು ಬ್ಯಾಲೆನ್ಸ್ ಶೀಟಲ್ಲಿ. ಹಾಗೆ ನೆಕ್ಸ್ಟು ಕ್ಯಾಶ್ ಫ್ಲೋ ಅಂತ. ಕ್ಯಾಶ್ ಫ್ಲೋದಲ್ಲಿ ಸ್ನೇಹಿತರೆ ಇಲ್ಲಿ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ, ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಹಾಗೆ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಇಲ್ಲಿ ಪ್ರತಿ ವರ್ಷದ ಕ್ಯಾಶ್ ಫ್ಲೋ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ಪ್ರತಿಯೊಂದು ಸ್ನೇಹಿತರೆ ಕೋಟಿಯಲ್ಲಿನೇ ಕೊಟ್ಟಿರ್ತಾರೆ. ಈಗ ಇಲ್ಲಿ ಎಕ್ಸಾಂಪಲ್ಗೆ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿಯಲ್ಲಿ 2025 ಮಾರ್ಚಲ್ಲಿ 6386 ಕೋಟಿ. ಸೊ ಇದು ಇಲ್ಲಿ ಕೊಟ್ಟಿರುವಂಥದ್ದು ಪ್ರತಿಯೊಂದು ಕೂಡ ಕೋಟಿಯಲ್ಲಿ ಇರುತ್ತೆ. ಮೈನಸ್ ಬಂದರೆ ನೆಗೆಟಿವ್ ಅಂತ ಅರ್ಥ. ಹಾಗೆ ಇಲ್ಲಿ ಲಾಸ್ಟಲ್ಲಿ ನೆಟ್ ಕ್ಯಾಶ್ ಫ್ಲೋ ಅಂತ ಟೋಟಲನ್ನು ಕೊಟ್ಟಿರ್ತಾರೆ. ಆನಂತರ ಇಲ್ಲಿ ಇನ್ವೆಸ್ಟರ್ಸು. ನೆಕ್ಸ್ಟು ಇನ್ವೆಸ್ಟರ್ಸಲ್ಲಿ ಸ್ನೇಹಿತರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ ಅಂತ ಇರುತ್ತೆ. ಅಂದರೆ ನೀವು ಸರ್ಚ್ ಮಾಡಿರುವಂಥ ಕಂಪನಿಯಲ್ಲಿ ಯಾರೆಲ್ಲ ಇನ್ವೆಸ್ಟರ್ಸ್ ಇದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಹಾಗೆಯೇ ಲಾಸ್ಟಲ್ಲಿ ಡಾಕ್ಯುಮೆಂಟ್ಸ್ ಅಂತ. ಇಲ್ಲಿ ಸ್ನೇಹಿತರೆ ಅನೌನ್ಸ್ಮೆಂಟ್ ಇರುತ್ತೆ. ನೀವು ಸರ್ಚ್ ಮಾಡಿರುವಂಥ ಕಂಪನಿಯ ಬಗ್ಗೆ ಅನೌನ್ಸ್ಮೆಂಟ್ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಹಾಗೆಯೇ ಆ್ಯನ್ಯುವಲ್ ರಿಪೋರ್ಟ್ ಕೂಡ ಇರುತ್ತೆ. ಇಲ್ಲಿ ಆ್ಯನ್ಯುವಲ್ ರಿಪೋರ್ಟನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸ್ನೇಹಿತರೆ ಈ ರೀತಿಯಾಗಿ ನೀವು ಈ ಒಂದು ವೆಬ್ಸೈಟಲ್ಲಿ ಯಾವುದೇ ಕಂಪನಿಯ ನೇಮನ್ನು ಸರ್ಚ್ ಮಾಡಿ ಫುಲ್ ಡಾಟಾವನ್ನು ನೀವು ಇಲ್ಲಿ ತೆಗಿಬೋದು. ಫುಲ್ ಡಾಟಾವನ್ನು ನೀವು ಇಲ್ಲಿ ಅನಲೈಸ್ ಮಾಡ್ಬೋದು. ಅನಲೈಸ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಶೇರ್ ಹೋಲ್ಡಿಂಗ್ ಯಾರೆಲ್ಲ ಇದ್ದಾರೆ, ಇನ್ವೆಸ್ಟರ್ಸು, ಕ್ವಾರ್ಟರ್ಸಲ್ಲಿ ಯಾವ ರೀತಿ ಲಾಭ ಬಂದಿದೆ, ಲಯಬಿಲಿಟೀಸ್, ಅಸೆಟ್ಸ್, ಪ್ರತಿಯೊಂದು ಕೂಡ ಸ್ನೇಹಿತರೆ ನೀವು ಇಲ್ಲಿ ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬೋದು. ಇದು ನಿಮಗೆ ಫ್ರೀ ಆಗಿರುತ್ತೆ. ಯಾವುದೇ ಅಮೌಂಟನ್ನು ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಬಿಗಿನರ್ಸ್ ಆಗಿದ್ರೆ ಅಂದರೆ ನಿಮಗೆ ಈ ಒಂದು ವೆಬ್ಸೈಟ್ ತುಂಬ ಯೂಸ್ಫುಲ್ ಆಗಿರುತ್ತೆ. ನೀವು ಕೂಡ ಈಗಲೇ ಒಮ್ಮೆ ಈ ಒಂದು ವೆಬ್ಸೈಟನ್ನು ಯೂಸ್ ಮಾಡಿ ನೋಡ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.